ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಕ್ಕಾದ ಹರಂನ ಸಮೀಪದಲ್ಲಿ ಒಬ್ಬ ವಿದ್ವಾಂಸರಾದ ಶೇಖ್ ದರ್ಸ್ ನಡೆಸುತ್ತಿದ್ದರು. ಒಬ್ಬ ಮಹಿಳೆಯವರ ಬಳಿಗೆ ಬಂದು ಸಲಾಂ ಹೇಳಿದಳು. ಶೇಖ್ ಸಲಾಂಗೆ ಪ್ರತಿಕ್ರಿಯಿಸಿ ಅವರು ಮಾತನಾಡಲು ಪ್ರಾರಂಭಿಸಿದರು. ಆ ಮಹಿಳೆ ಹೇಳಿದಳು, ನಾನು ಒಂದು ದೊಡ್ಡ ಪಾಪ ಮಾಡಿದ್ದೇನೆ. ಅಲ್ಲಾಹನು ನನಗೆ ಕ್ಷಮೆ ನೀಡುತ್ತಾನೆಯೇ? ಶೇಖ್ ಉತ್ತರಿಸಿದರು, ಅಲ್ಲಾಹನು ಕರುಣಾಮಯಿ. ಅವನ ಕರುಣೆಯನ್ನು ನೀವು ಕೈಬಿಡಬಾರದೆಂದು ಅವನು ಹೇಳುತ್ತಾನೆ. ನಿಮ್ಮ ಪಾಪ ಯಾವುದೇ ಆಗಿರಲಿ, ನಿಮ್ಮ ಒಡೆಯನಲ್ಲಿ ಕ್ಷಮೆ ಕೇಳಿ. ಅವನು ನಿಮ್ಮ ಪ್ರಾರ್ಥನೆಯನ್ನು ಕೇಳದಿರುವುದಿಲ್ಲ. ಆ ಮಹಿಳೆ ಹೇಳಿದಳು, ನನ್ನ ಪಾಪ ತುಂಬಾ ದೊಡ್ಡದು. ಅಲ್ಲಾಹನು ನನಗೆ ಕ್ಷಮೆ ನೀಡುತ್ತಾನೆಯೇ? ಅವನಲ್ಲಿ ಕ್ಷಮೆ ಕೇಳುವ ಅರ್ಹತೆ ಕೂಡ ನನಗಿಲ್ಲ. ಶೇಖ್ ಕೇಳಿದರು, ನಿಮ್ಮ ಪಾಪ ಏನು? ಮಹಿಳೆ ತೈಕದಿಂದ ಹೇಳಿದಳು, ನಾನು ಗೊತ್ತಿಲ್ಲದ ವ್ಯಕ್ತಿಯೊಂದಿಗೆ ವ್ಯಭಿಚಾರ ಮಾಡಿದೆ. ಶೇಖ್ ಹೇಳಿದರು, ಅದು ದೊಡ್ಡ ಪಾಪ, ಆದರೆ ನಿಮ್ಮ ಪಾಪ ಬೇರೆಯದು. ಮಹಿಳೆ ಹೇಳಿದಳು, ಸರಿ, ಸತ್ಯವನ್ನು ಹೇಳುತ್ತೇನೆ. ನಾನು ನರ್ಸ್ ಆಗಿ ಕೆಲಸ ಮಾಡುತ್ತೇನೆ. ಮಾಂತ್ರಿಕರು ಮತ್ತು ಮಂತ್ರವಾದಿಗಳೊಂದಿಗೆ ನನಗೆ ಸಂಪರ್ಕವಿದೆ. ಅವರು ಮಾಂತ್ರಿಕ ವಸ್ತುಗಳನ್ನು ನೀಡುತ್ತಾರೆ. ಅದನ್ನು ನಾನು ಶವಗಳ ಬಾಯಿಯಲ್ಲಿ ಇಟ್ಟು ಹೊಲಿಯುತ್ತೇನೆ. ನಂತರ ಅವುಗಳನ್ನು ಸಮಾಧಿ ಮಾಡುತ್ತೇನೆ. ಇದನ್ನು ನಾನು ಹಲವು ಬಾರಿ ಮಾಡಿದ್ದೇನೆ. ನನ್ನ ಒಡೆಯನು ನನಗೆ ಕ್ಷಮೆ ನೀಡುತ್ತಾನೆಯೇ? ಶೇಖ್ರ ಮುಖ ಕೋಪದಿಂದ ಕೆಂಪಾಯಿತು. ಅವರು ಹೇಳಿದರು, ನೀನು ಮನುಷ್ಯನೇ? ಮಂತ್ರವಾದವು ಅಲ್ಲಾಹನು ಕ್ಷಮಿಸದ ಪಾಪ ಎಂದು ನಿನಗೆ ಗೊತ್ತಿಲ್ಲವೇ? ಮಂತ್ರವಾದವು ಶಿರ್ಕ್ ಆಗಿದೆ. ಶಿರ್ಕ್ ಮಾಡಿದವನು ತೌಬಾ ಮಾಡದಿದ್ದರೆ ಅಲ್ಲಾಹನು ಕ್ಷಮಿಸುವುದಿಲ್ಲ. ಶವಗಳ ಬಾಯಿಯಲ್ಲಿ ಮಂತ್ರವಾದ ಮಾಡಲು ನಿನಗೆ ಹೇಗೆ ಧೈರ್ಯ ಬಂತು? ಶವಗಳನ್ನು ಸೈತಾನಿಕ ಮಾರ್ಗದಲ್ಲಿ ಬಳಸಿದ ನಿನಗೆ ಅಲ್ಲಾಹನು ಎಂದಿಗೂ ಕ್ಷಮೆ ನೀಡುವುದಿಲ್ಲ. ಆ ಮಹಿಳೆ ಅಲ್ಲಿಂದ ಹೊರಟು ಹೋದಳು. 1 ತಿಂಗಳ ನಂತರ ಒಬ್ಬ ಯುವಕ ಶೇಖ್ರನ್ನು ಭೇಟಿಯಾದ. ಅವನು ಹೇಳಿದ, ಕಳೆದ ತಿಂಗಳು ನಿಮ್ಮನ್ನು ಭೇಟಿಯಾದ ಮಹಿಳೆಯ ಮಗ ನಾನು. ನನ್ನ ತಾಯಿ ಇತ್ತೀಚೆಗೆ ಸತ್ತರು. ಅಂತಿಮ ಸಂಸ್ಕಾರಗಳು ಮುಗಿದ ನಂತರ ಶವವನ್ನು ಸಮಾಧಿ ಮಾಡಲು ಪ್ರಯತ್ನಿಸಿದಾಗ ಸಮಾಧಿಯು ಕಿರಿದಾಯಿತು. ಶವವನ್ನು ಸಮಾಧಿ ಮಾಡಲಾಗಲಿಲ್ಲ. ಕೊನೆಗೆ ಜನರೆಲ್ಲರೂ ನನ್ನ ತಾಯಿಯ ಶವವನ್ನು ಅಲ್ಲಿಯೇ ಬಿಟ್ಟು ಹೋದರು. ಯಾರೋ ಹೇಳಿದರು, ಈ ಮಹಿಳೆ ದೊಡ್ಡ ತಪ್ಪು ಮಾಡಿದ್ದಾಳೆ, ಅಲ್ಲಾಹನು ಅವಳ ಮೇಲೆ ಕೋಪಗೊಂಡಿದ್ದಾನೆ ಎಂದು. ನಾನು ತಾಯಿಯನ್ನು ಒಂಟಿಯಾಗಿ ಬಿಟ್ಟು ಹೋಗಲಾಗಲಿಲ್ಲ. ನಾನು ಅಳುತ್ತಿದ್ದಾಗ ಬಿಳಿಯ ಬಟ್ಟೆ ಧರಿಸಿದ ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬರುವುದನ್ನು ಕಂಡೆ. ಅವನು ದೇವದೂತನೆಂದು ನನಗೆ ತಿಳಿಯಿತು. ಅವನು ಹೇಳಿದ, ನಿನ್ನ ತಾಯಿಯ ಪಾಪದಿಂದ ನಿನ್ನನ್ನು ಅಲ್ಲಾಹನು ಶುದ್ಧೀಕರಿಸಿದ್ದಾನೆ. ನಿನ್ನ ತಾಯಿಯ ಶವವನ್ನು ಬಿಟ್ಟು ಇಲ್ಲಿಂದ ಹೋಗು. ಅವಳು ನಿಷಿದ್ಧ ಮಾರ್ಗದಲ್ಲಿ ಸಂಚರಿಸಿದವಳು. ನಂತರ ಅವನು ಅದೃಶ್ಯನಾದ. ಆದರೆ ನನಗೆ ಅಲ್ಲಿಂದ ಹೋಗಲು ಮನಸ್ಸಾಗಲಿಲ್ಲ. ನನ್ನ ತಾಯಿಗೆ ಏನಾಗುತ್ತದೆ ಎಂದು ನೋಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಆಕಾಶದಿಂದ ಒಂದು ಬೆಳಕು ನನ್ನ ಕಡೆಗೆ ಬಂತು. ಅದರ ಶಾಖದಿಂದ ನನ್ನ ದೇಹ ಇನ್ನೂ ಸುಡುತ್ತಿದೆ. ಅಲ್ಲಾಹನ ಕೋಪ ನನ್ನ ಮೇಲೆ ಬೀಳುತ್ತದೆ ಎಂದು ಭಯಪಟ್ಟು ನಾನು ಅಲ್ಲಿಂದ ಓಡಿ ತಪ್ಪಿಸಿಕೊಂಡು ಬಂದಿದ್ದೇನೆ. ಶೇಖ್ ಹೇಳಿದರು, ಶಿರ್ಕ್ ಮಾಡುವವನಿಗೆ ನರಕವೇ ಶಿಕ್ಷೆ. ಅವನು ತೌಬಾ ಮಾಡದಿದ್ದರೆ ಅಲ್ಲಾಹನು ಕ್ಷಮಿಸುವುದಿಲ್ಲ. ನಿನ್ನ ತಾಯಿಗೆ ಅವಳ ಕೃತ್ಯಗಳ ಫಲವನ್ನು ಅಲ್ಲಾಹನು ಭೂಮಿಯಲ್ಲಿಯೇ ನೀಡಿದ್ದಾನೆ. ಮುಸ್ಲಿಂ ಸಹೋದರರು ಸಣ್ಣ ಅಗತ್ಯಗಳಿಗೂ ಮಾಂತ್ರಿಕರನ್ನು ಸಂಪರ್ಕಿಸುವುದು ಇಂದು ಸಾಮಾನ್ಯವಾಗಿದೆ. ಇದರ ಪರಿಣಾಮಗಳನ್ನು ಅವರು ಅರಿತಿದ್ದರೆ ಎಂದಿಗೂ ಆ ಮಾರ್ಗಕ್ಕೆ ಮರಳುತ್ತಿರಲಿಲ್ಲ. ನಬಿ ಸಾ ಹೇಳಿದ್ದಾರೆ, ಯಾರು ಶಿರ್ಕ್ ಮಾಡುತ್ತಾನೋ ಅವನು ದಾರಿ ತಪ್ಪಿದವನಾಗುತ್ತಾನೆ. ಅವನು ಇಸ್ಲಾಮಿಕ ಮಾರ್ಗದಿಂದ ತಪ್ಪಿದವನಾಗುತ್ತಾನೆ. ಅವರು ನರಕದ ಬೆಂಕಿಯಲ್ಲಿ ಶಾಶ್ವತವಾಗಿ ಇರಬೇಕಾಗುತ್ತದೆ. ಅಲ್ಲಾಹನು ನಮ್ಮನ್ನು ನರಕದ ಶಿಕ್ಷೆಯಿಂದ ರಕ್ಷಿಸಲಿ. ಆಮೀನ್. ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗೆ ವಿಶೇಷವಾಗಿ ದುಆ ಮಾಡಿ ಎಂದು ನೆನಪಿಸುತ್ತೇನೆ. ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುಆದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.